ಸ್ನೇಹಿತರೆ, ಇವತ್ತು ನಾವು ಟೆಲಿಗ್ರಾಮ್ ಒಂದು ಆಪ್ ನಲ್ಲಿ ಯಾವ ರೀತಿ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಟೆಲಿಗ್ರಾಮ್ ಆಪ್ ನಲ್ಲಿ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ, ಅಲ್ಲಿ ಮೆಂಬರ್ಸ್ ಗಳನ್ನ ಆಡ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾದಂತ ಪ್ರೊಸೆಸ್ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಟೆಲಿಗ್ರಾಮ್ ಆಪ್ ನಲ್ಲಿ ನಾವು ವಾಟ್ಸ್ಆಪ್ ನ ಹಾಗೆ ಅಲ್ಲೂ ಕೂಡ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಇಲ್ಲಿ ನೋಡೋಣ. ಇಲ್ಲಿ ಟೆಲಿಗ್ರಾಮ್ ಆಪ್ ನ ನಾನು ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇರುವಂತಹ ಎಲ್ಲ ಕಾಂಟ್ಯಾಕ್ಟ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಕೆಳಗಡೆ ಒಂದು ಪೆನ್ಸಿಲ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನ್ಯೂ ಗ್ರೂಪ್, ನ್ಯೂ ಕಾಂಟ್ಯಾಕ್ಟ್, ನ್ಯೂ ಚಾನಲ್ ಅಂತ 3 ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ನ್ಯೂ ಗ್ರೂಪ್ ಅಂತ ಕ್ಲಿಕ್ ಮಾಡ್ಕೋಬೇಕು, ಯಾಕೆಂದ್ರೆ ನಾವು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ನಂತರದಲ್ಲಿ ಇಲ್ಲಿ ಯಾರ್ಯಾರನ್ನ ನಾವು ಆಡ್ ಮಾಡಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರ್ಯಾರು ಟೆಲಿಗ್ರಾಮ್ ನ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದರಲ್ಲಿ ನಾವು ನಮ್ಗೆ ಯಾವ್ಯಾವ ಒಂದು ಮೆಂಬರ್ಸ್ ನ ನಾವು ಗ್ರೂಪ್ ಅಲ್ಲಿ ಆಡ್ ಮಾಡಬೇಕು ಅನ್ಕೋತೀವಿ, ನಾವು ಆಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀವು ನಿಮ್ಗೆ ನಿಮ್ಮ ಸ್ನೇಹಿತರಿಗೆ ಒಂದು ಸ್ನೇಹಿತರ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವು ನಿಮ್ಮ ಸ್ನೇಹಿತರನ್ನೆಲ್ಲ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಾನು ಒಂದೊಂದಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟೇ ಜನರನ್ನ ಆಡ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ನಂತರದಲ್ಲಿ ನೋಡಿ, ನಾನೊಂದು 3-4 ಜನರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿಬಿಟ್ಟು ಇಲ್ಲಿ ಈ ಒಂದು ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಗ್ರೂಪ್ ನ ಒಂದು ಹೆಸರನ್ನ ನಾವು ಹಾಕ್ಬೇಕಾಗುತ್ತೆ. ನಾವು ನಮ್ಮ ಫ್ರೆಂಡ್ಸ್ ಹೆಸರನ್ನೆಲ್ಲ ಇದು ತಗೊಂಡಿದೆ. ನಾನು ಏನ್ ಮಾಡ್ತೀನಿ, ಇದರಲ್ಲಿ ಫ್ರೆಂಡ್ಸ್ ಹೆಸರನ್ನ ನಾನು ತೆಗಿತೀನಿ. ತೆಗೆದ್ಬಿಟ್ಟು ನಾನೊಂದು ಗ್ರೂಪ್ಗೆ ಹೆಸರನ್ನ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಈ ರೀತಿ ತೆಗೆದ್ಬಿಟ್ಟು ನಾನು ಫ್ರೆಂಡ್ಸ್ ಅಂತ ಒಂದು ಗ್ರೂಪ್ಗೆ ಹೆಸರನ್ನ ಕೊಡ್ತೀನಿ. ಕೊಟ್ಟುಬಿಟ್ಟು ಈ ಕಡೆಗೆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ನಮ್ಮ ಫೈಲ್ನಿಂದ ಯಾವ್ದಾದ್ರು ಫೋಟೋ ಅಪ್ಲೋಡ್ ಮಾಡಬಹುದು, ಅಥವಾ ನೀವು ಇಲ್ಲಿ ಇಮೋಜಿಗಳನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಮೋಜಿಸ್ ಅಂತ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಇಮೋಜಿನ ಒಂದು ಗ್ರೂಪ್ ಐಕನ್ ಆಗಿ ಯೂಸ್ ಮಾಡ್ಕೋಬಹುದು. ಈ ರೀತಿ ಸೆಟ್ ಗ್ರೂಪ್ ಫೋಟೋ ಅಂತ ಇಲ್ಲಿ ಯಾವ್ದಾದ್ರು ಒಂದು ಇಮೋಜಿನ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಗ್ರೂಪ್ಗೆ ಸೆಟ್ ಮಾಡಬಹುದು. ಮಾಡಿದ ನಂತರದಲ್ಲಿ 4 ಮೆಂಬರ್ಸ್ ನಾನು ಗ್ರೂಪ್ ನಲ್ಲಿ ಆಡ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಆಟೋ ಡಿಲೀಟ್ ಮೆಸೇಜ್ ಟೈಮಿಂಗ್ ನ ಸೆಟ್ ಮಾಡಬಹುದು. ಅಂದ್ರೆ ಅದರಲ್ಲಿ ಬಿಟ್ಟಿರುವಂತಹ ಎಲ್ಲ ಮೆಸೇಜಸ್ಗಳು ಇಲ್ಲಿ ಆಟೋಮೆಟಿಕ್ ಆಗಿ 1 ದಿನದ ನಂತರ ಅಥವಾ 1 ವೀಕ್ ನಂತರ ಅಥವಾ 1 ಮಂತ್ ನಂತರ ಡಿಲೀಟ್ ಆಗುವ ಹಾಗೆ ಸೆಟ್ ಮಾಡ್ಕೋಬಹುದು. ಸೆಟ್ ಕಸ್ಟಮ್ ಟೈಮ್ ಅಂದ್ರೆ ನಮಗೆ ಬೇಕಾದಂತ ಕಸ್ಟಮ್ ಟೈಮ್ ಕೂಡ ನಾವು ಸೆಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಸೆಟ್ ಕಸ್ಟಮ್ ಟೈಮ್ ಅಂದ್ರೆ ಎಷ್ಟು ದಿನಗಳ ನಂತರದಲ್ಲಿ ಡಿಲೀಟ್ ಆಗಬೇಕು ಅನ್ನೋದನ್ನು ಕೂಡ ನಾವು ಸೆಟ್ ಮಾಡ್ಕೋಬಹುದು. ಈ ರೀತಿ ನೋಡಬಹುದು, ನಾವು ಅಲ್ಲಿ ಆಟೋ ಡಿಲೀಟ್ ಅನ್ನುವಂತ ಒಂದು ಫೀಚರ್ ನ ಸೆಟ್ ಮಾಡ್ಕೋಬಹುದು. ಈ ರೀತಿ ನೋಡಬಹುದು, 5 ಮಂತ್ಸ್ ಅಂತ ಸೆಟ್ ಮಾಡಿದೀನಿ. ನಂತರದಲ್ಲಿ ನಾನು ಇದನ್ನ ಆಫ್ ಮಾಡ್ತೀನಿ, ಆಫ್ ಕೂಡ ಮಾಡಬಹುದು. ಈ ರೀತಿ ನಂತರದಲ್ಲಿ ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಗ್ರೂಪ್ ನ ಸಂಪೂರ್ಣವಾಗಿ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಗ್ರೂಪ್ ಅನ್ನೋದು 100% ಈಗ ಕ್ರಿಯೇಟ್ ಆಯಿತು. ಮೇಲ್ಗಡೆ ಮೆಂಬರ್ಸ್ನೆಲ್ಲ ತೋರಿಸ್ತಾ ಇದೆ, ಇಲ್ಲಿ ನೋಡಬಹುದು. ಈಗ ನಾವು ಈ ಗ್ರೂಪ್ ನಲ್ಲಿ ಏನೇ ಮೆಸೇಜಸ್ ನ ಹಾಕಬಹುದು ಅಥವಾ ಫೋಟೋಸ್ನ, ವಿಡಿಯೋಸ್ನ, ಏನ್ ಬೇಕಾದ್ರೂ ನಾವು ಲಿಂಕ್ ಗಳನ್ನ ಹಾಕಬಹುದು. ಎಲ್ಲವನ್ನು ಕೂಡ ನಾವು ಶೇರ್ ಮಾಡಬಹುದು. ಸೇಮ್ ಟು ಸೇಮ್ ವಾಟ್ಸ್ಆಪ್ ನಾಗೆ ಇಲ್ಲಿ ನೋಡಬಹುದು. ಗ್ರೂಪ್ಸ್ ಕ್ಯಾನ್ ಹ್ಯಾವ್ 2 ಲಕ್ಷವರೆಗೆ ನಾವು ಮೆಂಬರ್ಸ್ ನ ಆಡ್ ಮಾಡಬಹುದು. ಇಲ್ಲಿ ಈ ರೀತಿ ಕೆಲವೊಂದಿಷ್ಟು ಟರ್ಮ್ಸ್ ನ ಕೊಟ್ಟಿದ್ದಾರೆ. ನಾನು ಹೈ ಅಂತ ನೋಡಿ ಮೆಸೇಜ್ ಮಾಡ್ತೀನಿ. ಈಗ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ. ಇದು ಎಲ್ರಿಗೂ ಹೋಗುತ್ತೆ. ಗ್ರೂಪ್ ನಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಎಲ್ರಿಗೂ ಕೂಡ ಹೋಗುತ್ತೆ. ನಾನು ಬ್ಯಾಕ್ ಬಂದ್ಬಿಟ್ಟು ತೋರಿಸ್ತೀನಿ. ಗ್ರೂಪ್ ನೋಡಿ, ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ನಾವು ಟೆಲಿಗ್ರಾಮ್ ಆಪ್ ನಲ್ಲಿ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.